ಇನ್ನು ಇತ್ತೀಚೆಗೆ ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಈಗ ಅಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಇವತ್ತು 2ನೇ ದಿನ. ಇವತ್ತು ಅಲ್ಲೊಂದು ಲಿಂಗದ ಆಕೃತಿಯ ಒಂದು ಮಾದರಿ ಅವಶೇಷ ಪತ್ತೆಯಾಗಿದೆ. ಆ ಭೂಗರ್ಭದಲ್ಲಿ ದೇವಾಲಯವೇ ಅಡಗಿದೆಯಾ ಅಂತ ಪ್ರಶ್ನೆ. 2ನೇ ದಿನದ ಉತ್ಖನನದ ವೇಳೆ ದೇವಾಲಯದ ಅವಶೇಷ ಸಿಕ್ಕಿದೆ. ಲಕ್ಕುಂಡಿ ನೆಲದಲ್ಲಿ ಪ್ರಾಚೀನ ಕಾಲದ ಅವಶೇಷ, ಶಿವಲಿಂಗ ಮಾದರಿಯ ಕಲಾಕೃತಿ ಒಂದು ಪತ್ತೆಯಾಗಿದೆ. ಹಾಗಾಗಿ ಜನರಿಗೆ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಕಾರ್ಮಿಕರನ್ನು ಬಳಸ್ಕೊಂಡು ನಡೀತಾ ಇರ್ತಕ್ಕಂಥ ಉತ್ಖನನ ಕಾರ್ಯ ನೋಡಿ, ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಅದು ಕಂಪ್ಲೀಟಾಗಿ ಇನ್ನೂ ಕೂಡ ತೆಗಿಬೇಕು. ಬಹಳ ಹುಷಾರಾಗಿ ತೆಗಿಬೇಕು, ಯಾಕೆಂದರೆ ಎಲ್ಲೂ ಮುಕ್ಕಾಗಬಾರ್ದು, ಡ್ಯಾಮೇಜ್ ಆಗಬಾರ್ದು, ಎಲ್ಲ ಶಿಥಿಲಾವಸ್ಥೆಯಲ್ಲಿ ಇರ್ತವೆ. ಹಾಗಾಗಿ ಬಹಳ ನಾಜೂಕಿಂದ ಇದನ್ನು ಭೂಮಿಯಿಂದ ತೆಗಿಬೇಕು. ಇದು ಎಕ್ಸ್ಪೆಕ್ಟೆಡ್. ಲಕ್ಕುಂಡಿ ಗ್ರಾಮದಲ್ಲಿ ಇದು ಎಕ್ಸ್ಪೆಕ್ಟೆಡ್. ರಾಜ ಮಹಾರಾಜರು ಆಳಿದ ಜಾಗ ಇದು. ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ಜಾಗ. ಸೊ ಹಾಗಾಗಿ ಈಗ ಇಂಥ ಅಲ್ಲಿ ಇವಾಗ ಒಂದು ದೇವಸ್ಥಾನ ಇದೆ ಪ್ರಮುಖವಾಗಿ ಆ ಗ್ರಾಮದಲ್ಲಿ, ಕೋಟೆ ವೀರಭದ್ರೇಶ್ವರ ದೇವಸ್ಥಾನ. ಅದರ ಮುಂಭಾಗದಲ್ಲಿ ನಡೀತಾ ಇರತಕ್ಕಂಥ ಉತ್ಖನನ ಕಾರ್ಯ ದೇವಸ್ಥಾನದ ಅಂಗಳದಲ್ಲಿ, ಪ್ರಾಂಗಣದಲ್ಲಿ ನಡೀತಾ ಇದೆ. 10 ಮೀಟರ್ ಸುತ್ತಳತೆಯಲ್ಲಿ ಭೂಮಿಯನ್ನು ಅಗೆದ ವೇಳೆ ಈ ಶಿವಲಿಂಗದ ಮಾದರಿ ಪತ್ತೆಯಾಗಿದೆ. 1.5 ಅಡಿ ಅಗಿತಾ ಇದ್ದಂಗೆ ಪತ್ತೆಯಾಗಿದೆ ಪ್ರಾಚ್ಯಾವಶೇಷ. ಸಿಕ್ಕ ಕಲಾಕೃತಿ ಯಾವ ಕಾಲದ್ದು ಅಂತಕ್ಕಂಥದ್ರ ಬಗ್ಗೆ ಸಂಶೋಧನೆ. ಆದರೆ ಅದನ್ನು ಫಸ್ಟು ಕಂಪ್ಲೀಟ್ ಉತ್ಖನನ ಮಾಡಿಬಿಡ್ತಾರೆ. ಏನೇನು ಸಿಗುತ್ತೋ ಎಲ್ಲವನ್ನೂ ಕೂಡ ಹಾಕ್ತಾರೆ. ಆಮೇಲೆ ಪುರಾತತ್ವ ಇಲಾಖೆಯವರು ಅದು ಯಾವ ಕಾಲದ್ದು, ಏನು, ಎತ್ತ ಸಂಶೋಧನೆಗಳಾಗಬೇಕಲ್ಲ. ಇತಿಹಾಸಗಳು ಗೊತ್ತಾಗೋದೇ ಹೀಗೆ ನಮಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಭೀಮನಗೌಡ ಅವರಿಂದ ಪಡ್ಕೊಳ್ಳೋಣ. ಭೀಮನಗೌಡ, 2ನೇ ದಿನದ ಉತ್ಖನನ ಕಾರ್ಯ ಹೇಗೆ ಸಾಗ್ತಾ ಇದೆ? ಈಗ ಅಲ್ಲಿ ಸಿಕ್ಕಿರೋ ವಸ್ತು ಅದು ಶಿವಲಿಂಗದ್ದು ಅಂತನೇನಾ? ಕಂಪ್ಲೀಟಾಗಿ ಹೊರಗೆ ತೆಗೆದ್ರೆ ಅದನ್ನು? ಸೊ ಏನಿದೆ ಇದೆಲ್ಲದ್ರ ಬಗ್ಗೆ ಮಾಹಿತಿ? ಪುರಾತತ್ವ ಇಲಾಖೆಯವರು ಏನು ಹೇಳ್ತಾರೆ? ಅರವಿಂದ್, ಇದು ಐತಿಹಾಸಿಕ ಸ್ಥಳವಾದಂತಹ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ 2ನೇ ದಿನದ ಉತ್ಖನನ ಕಾರ್ಯ ಆರಂಭವಾಗಿರುವಂಥದ್ದು. 2ನೇ ದಿನದ ಆರಂಭದಲ್ಲೇ ಒಂದು ಶಿವಲಿಂಗ ಮಾದರಿಯ ಒಂದು ಶಿಲಾನ್ಯಾಸ ಪತ್ತೆಯಾಗಿರುವಂಥದ್ದು. ಆ ಶಿಲಾನ್ಯಾಸ ವಸ್ತು ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸುವಂಥ ಕೆಲಸ ಮಾಡ್ತೀವಿ. ಇದು ಬಹುಶಃ ಶಿವಲಿಂಗದ ಒಂದು ಪಾಣಬಟ್ಲ ಆಗಿರಬಹುದು ಅನ್ನುವಂಥದ್ದು ಒಂದು ಊಹೆ. ಆದರೆ ಇನ್ನೊಂದು ಶಿವಲಿಂಗದ ಒಂದು ಪೀಠ ಆಗಿರಬಹುದು ಅನ್ನುವಂಥದ್ದು. ಜೊತೆಗೆ ಇಲ್ಲಿ ಐತಿಹಾಸಿಕ ಹಿನ್ನೆಲೆ ಹೊಂದಿರದಂತಹ ಒಂದು ಕಲ್ಲಿನ ಕಂಬ ಇರುತ್ತೆ. ಆ ಕಂಬದ ಒಂದು ಮಾದರಿಯ ಚಿತ್ರನೂ ಕೂಡ ಆಗಿರಬಹುದು ಅನ್ನುವಂಥ ಸಾಕಷ್ಟು ಊಹೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಆ ದೃಶ್ಯವನ್ನು ಕೂಡ ನಾವು ಈಗ ತೋರಿಸ್ತಾ ಇದ್ದೀವಿ ಪಬ್ಲಿಕ್ ಟಿವಿ ಮೂಲಕ. ಇದು ಒಂದು ನಿಷೇಧಿತ ಸ್ಥಳ ಆಗಿರೋದ್ರಿಂದ ಈಗ ಇದು ಭೂಮಿಯಲ್ಲಿ ಹುದುಗಿರೋದನ್ನು ಈಗ ಇದರ ಕಡೆಗೆ ತೆಗಿಬೇಕಂದ್ರೆ ಇದನ್ನು ಸೂಕ್ಷ್ಮವಾಗಿ ಕೂಡ ತೆಗಿಬೇಕು. ಇಲ್ಲಿ ಕಾರ್ಮಿಕರನ್ನು ಬಳಸಿಕೊಂಡು ಈ ಒಂದು ಆ ವಸ್ತು ಏನಿದೆ ಶಿಲಾನ್ಯಾಸದ ವಸ್ತು, ಆ ವಸ್ತುವನ್ನು ಸೂಕ್ಷ್ಮವಾಗಿ ಹೊರ ತೆಗೆಯುವಂಥ ಕೆಲಸ ಕೂಡ ಆಗುತ್ತೆ. ಈಗ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಮತ್ತು ತಜ್ಞರು, ಇತಿಹಾಸ ತಜ್ಞರು ಈಗ ಸ್ಥಳಕ್ಕೆ ಬರಬೇಕು. ಬಂದು ಇದನ್ನು ಪರಿಶೀಲನೆ ಕೂಡ ಮಾಡ್ತಾರೆ. ಪರಿಶೀಲನೆ ನಂತರ ಈ ಸಿಬ್ಬಂದಿಗಳಿಗೆ, ಇಲ್ಲಿ ಕಾರ್ಮಿಕರಿಗೆ ಹೇಳುವಂಥದ್ದು ಇದು ಯಾವ ಮಾದರಿಯಲ್ಲಿದೆ, ಇದನ್ನು ಎಷ್ಟು ಫೀಟ್ ಬಿಟ್ಟು ಈ ಮತ್ತೆ ಭೂಮಿ ತೆಗಿಬೇಕು ಅನ್ನುವಂಥದ್ದು. ಯಾಕಂದರೆ ಈ ಒಂದು ಶಿಲಾನ್ಯಾಸ ಸಿಕ್ಕಿದ್ದು ಕೂಡಲೇ ಈ ಒಂದು ಮುಂದಿನ ಭಾಗದಲ್ಲಿ ತೋರಿಸ್ತೀವಿ. ಅದನ್ನು ಏನು ಸಿಕ್ಕ ಜಾಗ ಇದೆ ಆ ಸಿಕ್ಕ ಜಾಗವನ್ನು ಬಿಟ್ಟು ಮುಂದಿನದನ್ನು ಕೆಲಸ ಮಾಡುವಂಥ ಕೆಲಸ ಕೂಡ ಆಗ್ತದೆ. ಯಾಕೆಂದರೆ ಈ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಯಾವುದಕ್ಕೂ ಕೂಡ ಧಕ್ಕೆ ಆಗಬಾರ್ದು, ಪೆಟ್ಟು ಬೀಳಬಾರ್ದು. ಅದರಲ್ಲಿರುವಂಥ ಏನಾದರೂ ಒಂದಿಷ್ಟು ಬರಹಗಳಿದ್ದರೆ ಅವು ಯಾವುದೂ ಕೂಡ ಅಳುಕಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಆ ಒಂದು ಕೆಲಸವನ್ನು ಈಗ ಬಂದ್ ಮಾಡಿಸಿರೋದ್ರೆ ಆ ಒಂದು ಭಾಗದಲ್ಲಿ. ಯಾಕೆ ಅಂತಂದರೆ ಅದನ್ನು ಸೂಕ್ಷ್ಮವಾಗಿ ತೆಗಿಬೇಕು ಅನ್ನುವಂಥ ಒಂದು ಉದ್ದೇಶಕ್ಕೆ ಉಳಿದ ಭಾಗದಲ್ಲಿ ಕೆಲಸ ಆರಂಭವಾಗಿರುವಂಥದ್ದು. ಹಾಗೆ ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿ ಸುಮಾರು ಒಂದು 4-5 ಕಲ್ಲುಗಳು ಸಹ ದೊರೆತಿರುವಂಥದ್ದು. ಇಲ್ಲಿ ಏನೇ ಸಿಕ್ಕರೂ ಕೂಡ ಅದನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕು, ತಪಾಸಣೆ ಮಾಡಬೇಕು ಅನ್ನುವಂಥದ್ದು ನಿರ್ದೇಶನವನ್ನು ಕಾರ್ಮಿಕರಿಗೆ ಅಧಿಕಾರಿಗಳು ಹೇಳುವಂಥದ್ದು. ಯಾಕೆಂದರೆ ಈ ಭೂಮಿ ಸಂಪದ್ಭರಿತ ನಾಡು. ಇದು ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು, ಜೊತೆಗೆ ವಿಜಯನಗರ ಅರಸರು ಆಳಿದಂತಹ ನಾಡು. ಇದು ಕೇವಲ ಇಲ್ಲಿ ಶಿಲ್ಪ ಕಲೆಗಳಷ್ಟೇ ಅಲ್ಲ, ಇಲ್ಲಿ ಅನೇಕ ವಜ್ರ, ವೈಡೂರ್ಯ, ಬಂಗಾರದಂಥ ಆಭರಣಗಳು ಸಹ ಇಲ್ಲಿ ದೊರೆಯಬಹುದು ಅನ್ನುವಂಥದ್ದು ಕೂಡ ತಜ್ಞರ ಒಂದು ಮಾಹಿತಿ ಇದೆ. ಯಾಕೆ ಅಂದರೆ ಈ ಒಂದು ಸ್ಥಳದಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ ಇಲ್ಲಿ ನಾಣ್ಯಗಳನ್ನು ತಯಾರು ಮಾಡುವಂಥ ಒಂದು ಟಂಕಶಾಲೆ ಇತ್ತು ಅನ್ನುವಂಥದ್ದು ಕೂಡ ಇಲ್ಲಿ ಉಲ್ಲೇಖ ಇದೆ. ಈ ಹಿನ್ನೆಲೆಯಲ್ಲಿ ಇದು ಒಂದು ಸೂಕ್ಷ್ಮಪಾದ ಪ್ರದೇಶ ಆಗಿರೋದ್ರಿಂದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಅದರ ಮುಂಭಾಗದಲ್ಲಿ ಒಂದು ಸಿದ್ದರ ಕೊಳ್ಳ ಅನ್ನುವಂಥದ್ದೇ. ಆ ಸಿದ್ದರ ಕೊಳ್ಳಕ್ಕೆ ಇದು ಒಂದು ಸಂಪರ್ಕ ಕಲ್ಪಿಸುತ್ತಿತ್ತು ಅನ್ನುವಂಥದ್ದು ಕೂಡ ಉಲ್ಲೇಖ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಈಗ ಉತ್ಖನನ ಕಾರ್ಯ ಆರಂಭವಾಗಿರುವಂಥದ್ದು. ಈ ಉತ್ಖನನ ಕಾರ್ಯದ ನಂತರ ಇದು ಯಾವ ಸ್ವರೂಪ ಪಡೆದುಕೊಳ್ತೆ, ಇಲ್ಲಿ ಏನೆಲ್ಲ ಶಿಲಾನ್ಯಾಸಗಳು ಸಿಗ್ತವೆ, ವಸ್ತುಗಳು ಸಿಗ್ತವೆ, ಯಾವ ಕಲಾಕೃತಿಗಳು ಸಿಗ್ತವೆ
ಸಿಗ್ತವೆ ಅನ್ನುವ ಆಧಾರದ ಮೇಲೆ ಈ ಲಕ್ಕುಂಡಿ ಒಂದು ಗ್ರಾಮ ಸ್ಥಳಾಂತರಿಸುವುದು ಕೂಡ ನಿಂತಿದೆ. ಯಾಕಂದರೆ ಸಚಿವರು ಜೊತೆಗೆ ಜಿಲ್ಲಾಧಿಕಾರಿಗಳು ಹೇಳಿರುವ ಪ್ರಕಾರ ಈ ಲಕ್ಕುಂಡಿ ಸ್ಥಳಾಂತರ ಮಾಡಬೇಕು ಅನ್ನುವಂಥದ್ದಾದರೆ ಇಲ್ಲಿ ಏನೆಲ್ಲ ಅವಶೇಷಗಳು ಸಿಗ್ತವೆ, ಅದು ಯಾವ ಕಾಲಘಟ್ಟದ್ದು, ಯಾವ ಮಾದರಿದು ಅನ್ನುವಂಥದ್ದನ್ನು ಎಲ್ಲವನ್ನು ಪರಿಶೀಲನೆ ಮಾಡಿ ಇಲ್ಲಿ ಒಂದಿಷ್ಟು ಈ ಗ್ರಾಮವನ್ನು ಸ್ಥಳಾಂತರ ಮಾಡಲೂಬಹುದು ಅನ್ನುವಂಥದ್ದು ಹಂತ ಹಂತವಾಗಿ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಈ ಒಂದು ಲಕ್ಕುಂಡಿ ಗ್ರಾಮ ಮೊದಲು ಇದು ಸಪ್ತ ಗ್ರಾಮಗಳ ಅಗ್ರಹಾರ ಆಗಿತ್ತು ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಇದು ಮೊದಲು ಇಲ್ಲಿ ಲಕ್ಕುಂಡಿ ಇರಲಿಲ್ಲ, ಇಲ್ಲಿ ರಾಜ ಮಹಾರಾಜರು ಅನೇಕರು ಆಳಿದಂತಹ ನಾಡಾಗಿತ್ತು. ಇದು 3 ಸುತ್ತಿನ ಕೋಟೆಗಳ ಗೋಡೆ ಆಗಿತ್ತು. ಈ ಲಕ್ಕುಂಡಿಯ ಮೊದಲು ಇದು ಅಗ್ರಹಾರ ಕೂಡ ಆಗಿತ್ತು ಅನ್ನುವಂಥದ್ದು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿ ಇಲ್ಲ ಈ ಒಂದು ಸಿಕ್ಕಿರುವಂಥ ವಸ್ತು ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಸಿಕ್ಕಂಥ ವಸ್ತು ಏನು, ಇದು ಯಾವ ಕಾಲಘಟ್ಟದ್ದು, ಇದು ಯಾರ ಆಳ್ವಿಕೆಗೆ ಒಳಪಟ್ಟಿದ್ದು ಅನ್ನುವಂಥದ್ದನ್ನು ಕೂಡ ಈಗ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಮತ್ತು ತಜ್ಞರಷ್ಟೇ ಸ್ಪಷ್ಟಪಡಿಸಬೇಕಾಗಿದೆ ಅರವಿಂದ್. ಹಾಗಾಗಿ ಈ ಒಂದು ಲಕ್ಕುಂಡಿಯಲ್ಲಿ ಸಿಕ್ಕಂತಹ ಒಂದು ಐತಿಹಾಸಿಕ ಕುರುಹು ಏನಿದೆ, ಈ ಕುರುಹು ಸದ್ಯಕ್ಕೆ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಲೇ ಹೇಳ್ಬೋದು. ಹಾಗೆ ಸಂಪರ್ಕದಲ್ಲಿರಿ ಭೀಮನಗೌಡ, ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಅದು ಶಿವಲಿಂಗದ ಪಾಣಿಪೀಠದ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಥವಾ ಯಾವುದೋ ಕಂಬ ಇರಬಹುದು, ಗೊತ್ತಿಲ್ಲ. ಭೂಗರ್ಭದಲ್ಲಿ ಏನು ಅಡಗಿದೆಯೋ ಅಂತ ಬಹಳ ಹುಷಾರಾಗಿ ಅದನ್ನು ತೆಗಿಬೇಕಾಗುತ್ತೆ. ಅಷ್ಟು ಇಲ್ಲಾಂದರೆ JCBನೇ ಯೂಸ್ ಮಾಡಿಬಿಡ್ತಾ ಇದ್ರು, ಜನರನ್ನ ಯಾಕೆ ಬಳಸ್ಕೊತಾ ಇದ್ರು. ಬಹಳ ಹುಷಾರಾಗಿ ತೆಗಿಬೇಕು. ನೋಡೋಣ, ಇತಿಹಾಸಗಳು ಬೆಳಕಿಗೆ ಬರೋದೇ ಈ ರೀತಿ ಉತ್ಖನನ ಕಾರ್ಯದಿಂದ ಗೊತ್ತಾಗುತ್ತೆ. ಸದ್ಯದಲ್ಲೇ ಏನು ಎತ್ತ, ಅದೇನು ಯಾವ ರೂಪದಲ್ಲಿದೆ, ಅದು ಏನು 1.5 ಅಡಿ ತೆಗೆದಿದ್ದಕ್ಕೆ ಇಷ್ಟು ಸಿಕ್ಕಿದೆ ಅಂದಮೇಲೆ ಇನ್ನೂ ಆಳಕ್ಕೆ ಹೋಗ್ತಾ ಹೋಗ್ತಾ ಇನ್ನೂ ಏನೇನೋ ಸಿಗಬಹುದು.